ಎಸ್ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಗಲಾಟೆ ಏನಿದೆ ಇದು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ನಡುವೆ ನಡೆದಂಥ ಗಲಾಟೆ ಈ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕಾಗಿ ನಮ್ಮ ಜೊತೆಯಲ್ಲಿ ಇದೀಗ ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಬಿಂದುಗೌಡ ಅವರಿದ್ದಾರೆ. ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರುವಂಥ ಬಿಂದುಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಇವತ್ತು ನಡೆದಂಥ ಒಂದು ಗಲಾಟೆ ಅದು ಕೂಡ ಯೂತ್ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂಥ ಗಲಾಟೆ ಒಂದು ಕಡೆ ಏನೋ ಒಂದು ಕಡೆ ಬೇರೆ ರೀತಿಯಾದಂಥ ಸಂದೇಶ ಕೂಡ ಹೋಗ್ತಾ ಇದೆ. ಯಾಕೆಂತಂದರೆ ಯುವಕರ ನಡುವೆ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಮುಂದಿನ ಭವಿಷ್ಯ ಕಾಂಗ್ರೆಸ್ನ ಭವಿಷ್ಯ ಅದರಲ್ಲೂ ಕೂಡ ಈ ರೀತಿಯಾದಂಥ ಗಲಾಟೆ ಮಾಡ್ಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಏನು ಅಂತ ಪ್ರಶ್ನೆ ಮಾಡಿ. ಸರ್, ಗಲಾಟೆ ಮಾಡ್ಕೊಂಡಿದ್ದು ಸರಿ ಅಲ್ಲ. ಬಟ್ ಏನಂದರೆ ಇದು ವಿಚಾರ ಮಾತಲ್ಲಿ ನಡೀತಾ ಇತ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಲಾಟೆ ರೀತಿಗೆ ಅದು ತಿರುಗ್ತು. ಮೇನ್ ರೀಸನ್ ಇಲ್ಲಿ ಮೀಟಿಂಗ್ ಕರೆದಿದ್ದ ವಿಚಾರ ಬಂದ್ಬಿಟ್ಟು ನೀಟ್ ಎಕ್ಸಾಮ್ ಪೇಪರ್ ಏನು ಲೀಕ್ ಆಗಿತ್ತು ಅದರ ವಿಚಾರವಾಗಿ ನಾವು ಪ್ರತಿಭಟನೆಯನ್ನು 21ನೇ ತಾರೀಕು ಇಟ್ಕೊಂಡಿದ್ವಿ. ಈ ವಿಚಾರಗಳನ್ನ ಎಲ್ಲ ಜಿಲ್ಲಾಧ್ಯಕ್ಷರ ಹತ್ರ ಮಾತಾಡಿಸ್ತಾ ಇದ್ರು. ಮಾತಾಡ್ತಾ ಒಬ್ಬರು ಹೋಲ್ಡಲ್ಲಿ ಏನಿದ್ರಲ್ಲ ಅವರು ಈ ವಿಚಾರನ ತೆಗೆದ್ರು, ಯಾಕೆ ನಮ್ಮನ್ನು ಹೋಲ್ಡಲ್ಲಿ ಇಟ್ಟಿದ್ದೀರಿ ಅಂತ ಹೇಳಿ. ಅದಕ್ಕೆ ನಾವು ಬೇರೆ ಸಭೆನ ಇದಾದಮೇಲೆ ಇಟ್ಕೊಂಡಿದ್ದೀವಪ್ಪ, ಅವಾಗ ಮಾತಾಡೋಣ, ಇವಾಗ ಏನು ವಿಚಾರ ಇದೆ ಅದನ್ನು ಮಾತಾಡೋಣ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು. ಸೊ ಅವರು ಸ್ವಲ್ಪ ಉದ್ವೇಗದಲ್ಲಿದ್ದರು, ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಮಾತಿಗೆ ಮಾತು ಬೆಳೀತು. ಅದೇ ರೀತಿ ಹಾಗೆ ಒಂಚೂರು ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ. ಬಟ್ ಒಂದಷ್ಟು ಜನರನ್ನ ಏನೋ ಅಮಾನತುಗೊಳಿಸಲಾಗಿದೆ ಅನ್ನುವಂಥ ವಿಚಾರಕ್ಕೂ ಕೂಡ ಈ ಒಂದು ಗಲಾಟೆ ಹೆಚ್ಚಾಯಿತು ಅನ್ನುವಂಥ ಮಾತುಕತೆ ಕೂಡ ಬರ್ತಾ ಇರುವಂಥದ್ದು. ಏನು ಹೇಳ್ತೀವಿ ಸರ್, ಇದು ಯಾರನ್ನು ವಜಾ ಮಾಡಿಲ್ಲ. ಯಾಕೆಂದರೆ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಆಗಿರೋದನ್ನು ವಜಾ ಮಾಡೋದಕ್ಕೆ ಆಗೋದಿಲ್ಲ. ಹೋಲ್ಡ್ನಲ್ಲಿ ಇಟ್ಟಿದ್ರು. ಯಾಕೆ? ಬಿಕಾಸ್ ಇವರೆಲ್ಲ ಇನ್ಆ್ಯಕ್ಟಿವ್ ಇದ್ದಾರೆ, ಒಂದು ಸ್ವಲ್ಪ ಕೆಲವು ತಿಂಗಳುಗಳಿಂದ ಇನ್ಆ್ಯಕ್ಟಿವ್ ಇದ್ದಾರೆ. ಸಭೆಗೆ ಬರಲಿ ಅನ್ನೋ ಉದ್ದೇಶದಿಂದ ಹೋಲ್ಡಲ್ಲಿಟ್ಟು ಅದನ್ನು ಮಾಡಿದ್ದಾರೆ. ಬಟ್ ಮೇನ್ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತೇನು ಹೋಲ್ಡಲ್ಲಿ ಇಟ್ಟಿರುವಂಥ ಲೆಟರ್ ಏನಿದೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂಥ ಅವಶ್ಯಕತೆ ಇರಲಿಲ್ಲ. ಇದು ಇಂಟರ್ನಲ್ ಆಗಿರೋದ್ರಿಂದ ನಮ್ಗೆ ಇಂಡಿವಿಜುವಲ್ ಆಗಿ ಕರಿಬೋದಾಗಿತ್ತು ನೋಟಿಸನ್ನು ಕೊಟ್ಟು. ಬಟ್ ಅದನ್ನು ಮಾಡೋದು ಬಿಟ್ಟು ಇವತ್ತು ಅವರು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹರಿಬಿಟ್ಟು ಇವತ್ತು ನಮ್ಮನ್ನು ಆಹಾರವನ್ನು ಮಾಡಿದ್ದಾರೆ. ಇರೋ 15 ಜನದಲ್ಲಿ ನಾನು ದೀಪಿಕಾ ರೆಡ್ಡಿ ಏನು ಮಹಿಳೆಯರಿದ್ದೀವಿ, ನಮ್ಮ ಫೋಟೋಗಳನ್ನ ಹಾಕೊಂಡು ಇವತ್ತು BJP ಅವರು JDS ಅವರು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಸ್ವಲ್ಪ ಸಮಸ್ಯೆ ಆಗುತ್ತೆ. ಎಸ್ ವೀಕ್ಷಕರು, ಇದಿಷ್ಟು ಬಿಂದುಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಗಜ ಜೊತೆ ಜೋಯಲ್ ಐಗೋಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.